ಸಾಕು ಕಣೋ, ಸಾಕು. ನಿನ್ನ ನನ್ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಹೆಮ್ಮೆ ಆಗ್ತಿದೆ ಕಣೋ. ನನ್ ಕನ್ಸನ್ನ ಕೊನೆಗೂ ನನ್ಸ್ ಮಾಡ್ಬಿಟ್ಟೆ ಮಗನೆ, ನನ್ಸ್ ಮಾಡ್ಬಿಟ್ಟೆ. ಈ ಮನೇಲಿ ನಾನ್ ರಾಜ್ಯಭಾರ ಮಾಡ್ಬೇಕು. ಆ ಶಿವಗಾಮಿನ ನನ್ನ ಕಾಲ್ ಕೆಳಗಡೆ ನೆರಳು ಹಾಗೆ ಮಾಡ್ಬೇಕು. ಇಷ್ಟು ದಿವಸ ಆಸೆ ಪಟ್ಟಿದ್ದಕ್ಕೆ ಈ ದಿವಸ ನನ್ನ ಆಸೆ ನೆರವೇರ್ತಿದೆ ಕಣೋ. ಆ ಶಿವಗಾಮಿನ ಬದುಕಕ್ಕೂ ಬಿಡಲ್ಲ, ಸಾಯಕ್ಕೂ ಬಿಡಲ್ಲ. ಅವಳ ಜೀವನದಲ್ಲಿ ಬೆಂಕಿ ಹಾಕ್ತೀನಿ, ಮತ್ತೆ ನೀರ್ ಹಾಕಿ ಆರಿಸ್ತೀನಿ. ಹೀಗೆ ಅವಳ ಜೀವನದಲ್ಲಿ ಚೆಲ್ಲಾಟ ಆಡ್ತೀನಿ ಕಣೋ, ಚೆಲ್ಲಾಟ ಆಡ್ತೀನಿ. ಅಮ್ಮ, ಪಾಪ ಅಶೋಕ ಬರ್ತಾನೆ, ಅವನ ಜೊತೆ ಮಾತಾಡಿ ಸಂಬಂಧ ಸರಿ ಮಾಡ್ಕೊಳ್ಳೋಣ ಅಂತ ಶಿವಗಾಮಿ ಹಾಲಲ್ಲಿ ಕಾಯ್ತಾ ಇದ್ದಾಳೆ. ಆದ್ರೆ ಅವಳ ಗಂಡ ಇನ್ನೊಬ್ಳು ಜೊತೆ ಬಾಳ್ ಹಂಚ್ಕೋತಾ ಇದ್ದಾನೆ. ಪಾಪ ಇವಳು ಗೊತ್ತೇ ಇಲ್ಲ. ಇದು ಕಣೋ ಆದಿ ಆಟ ಅಂದ್ರೆ. ಈ ಕ್ಷಣದಿಂದ ಅಶೋಕು, ರಜನಿ, ಶಿವಗಾಮಿ ಜೀವನನ ನಾವು ನಡೆಸ್ತೀವಿ ಕಣೋ. ಅವ್ರ ದಿನಚರಿ ಹೀಗೆ ಇರ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ನನ್ಗೊಂಥರ ದೇವ್ರಾದಂಗೆ ಭಾಸ ಆಗ್ತಿದೆ ಕಣೋ. ಇಷ್ಟು ವರ್ಷದ ಪರಿಶ್ರಮಕ್ಕೆ ದೊಡ್ಡ ಫಲನೇ ಸಿಕ್ಕಿದೆ ಕಣೋ. ಇದ್ಯಾವ್ದಮ್ಮ? ಬೆಳಿಗ್ಗೆ ಇದೆ ನೋಡು, ಅದು ದೊಡ್ಡ ಆಟ. ಏನ್ ಮಾಡ್ತೀನಿ ಅಂತ ಕಾದ್ ನೋಡು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ನಿನ್ನ ಹತ್ರ ಸಾರಿ ಕೇಳಬೇಕು. ನಿಮ್ಮ ಮಧ್ಯೆ ಕ್ಷಮೆ ಯಾಕೆ ಬರುತ್ತೆ ಅಶೋಕ್? ನಾನು ಸೋತೋಗ್ಬಿಟ್ಟಿದ್ದೀನಿ ಶಿವಗಾಮಿ. ನಿಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಶೋಕ್. ಆಯ್ತು ಶಿವಗಾಮಿ, ಆಯ್ತು. ಈಗಲೇ ಬರ್ತಾ ಇದ್ದೀನಿ. ರಜನಿ, ನಾವ್ಯಾಕಿಲ್ಲಿದ್ದೀವಿ? ಇಲ್ಲಿಗೆ ಹೇಗೆ ಬಂದೆ? ರಜನಿ, ಯಾಕೆ ಹೇಳ್ತಿದ್ಯಾ? ಏನಂತ ಹೇಳು.